ಸ್ವಾಗತ. ನಾನು ಮುಂಚೆನೂ ಅವನು ಗಿಲ್ಲಿ ನಟನ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಇವಾಗ ಒಂದು ಹಳ್ಳಿ ಪ್ರತಿಭೆ ಹರಡಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಜನಗಳು ಎಲ್ಲರೂ ಬಡವ್ರ ಮಕ್ಕಳು ಗೆಲ್ಲಿ ಅಂತ ಅಂದ್ರೆ ಇದು ಅಂತ ಚೆನ್ನಾಗಿಲ್ಲ. ಬೇಕಾದಷ್ಟು ಪ್ರಪಂಚದಲ್ಲಿ ಬೇಕಾದಷ್ಟು ಬಡವ್ರ ಮಕ್ಕಳು ಇದ್ದಾರೆ. ಹಂಗನ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಹೋಗ್ಬಿಟ್ಟು ಅವರಲ್ಲಿ ಟ್ಯಾಲೆಂಟ್ ಇರಲಿ ಇಲ್ಲದೆ ಹೋಗ್ಲಿ, ಫಿನಾಲೆನಲ್ಲಿ ಯಾರನ್ನೂ ವಿನ್ನರ್ನ ಮಾಡಿಬಿಡೋದಿಲ್ಲ. ಅವನ ಟ್ಯಾಲೆಂಟ್ ಇತ್ತು, ಮಾಡಿದ್ದಾನೆ. ಅವನ ಟ್ಯಾಲೆಂಟ್ಗೋಸ್ಕರ ಅವನು ಗೆದ್ದಿದ್ದಾನೆ. ಅಷ್ಟನ್ನ ಮಾತ್ರ. ಇನ್ನು ಬೇಕಾದ್ರೆ ಹಳ್ಳಿ ಸೊಗಡು ಬೆಳೀಲಿ, ಹಳ್ಳಿ ಮಕ್ಕಳು ಬೆಳೀಲಿ ಅಂತ ಹೇಳಿದ್ರೆ ಆವಾಗ ಅವಕ್ಕೆ ಹಳ್ಳಿನಲ್ಲಿ ಇರುವಂಥ ಮಕ್ಕಳಿಗೆ ಒಂದು ಎನರ್ಜಿನ ತುಂಬಿದಂಗೆ ಆಗುತ್ತೆ. ಇವಾಗ ಆಲ್ರೆಡಿ ತುಂಬ ಹಳ್ಳಿನಲ್ಲಿ ಯಾವ ಮಕ್ಕಳು ಒಂದು ಎಜುಕೇಷನ್ ಆಗಿರ್ಬೋದು ಅಥವಾ ಎಜುಕೇಷನ್ ಇಲ್ದಿರ ಇರೋರು ಸಹ ಇದ್ದಾರೆ. ಅವ್ರನ್ನೂ ಹಳ್ಳಿನಲ್ಲಿ ಇರೋಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂದರೆ ಪ್ರತಿಯೊಂದರಲ್ಲೂ ಒಂದು ಬೆಳೆನಲ್ಲಾಗಿರ್ಬೋದು, ಬೆಳೆಯೋವರೆಗೂ ಎಷ್ಟು ಅದಕ್ಕೆ ಔಷಧಿ ಆಗಿರ್ಬೋದು, ತಿಂಡಿ ಪ್ರತಿಯೊಂದು ಅದಕ್ಕೆ ಖರ್ಚಾಗುತ್ತೆ. ಬೆಳೆದು ಇನ್ನೇನೋ ಕೈಗೆ ಬರೋ ಟೈಮಲ್ಲಿ ಏನೋ ಒಂದು ಸಮಸ್ಯೆ ಉಂಟಾಗಿ ಆ ಕಡೆ ಅದನ್ನು ಲಾಸ್ ಆಗುತ್ತೆ. ಆಮೇಲೆ ಯಾವುದೊಂದು ಕೆಲಸ ಕಾರ್ಯಗಳನ್ನು ಅಲ್ಲಿ ಸುತ್ತಮುತ್ತ ಒಂದು ಆಫೀಸು ಅಂಥದ್ರಲ್ಲೂ ಕೆಲಸ ಸಿಗ್ತಾ ಇಲ್ಲ ಅವ್ರಿಗೆ. ಅವರ ಸಮಸ್ಯೆಗೋಸ್ಕರ ತುಂಬ ಆಲ್ರೆಡಿ ಹಳ್ಳಿಯಿಂದ ವಲಸೆ ಎಲ್ಲಿ ನಗರ ಪ್ರದೇಶದಲ್ಲಿ ಎಲ್ಲಿ ಅವರಿಗೆ ಕೆಲಸ ಸಿಗುತ್ತೆ ಹಂಗೆ ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ಹಳ್ಳಿ ಜನನ ಬೆಳೆಸ್ತಾರೆ. ಹಳ್ಳಿ ಜನದಲ್ಲಿ ಟ್ಯಾಲೆಂಟ್ ಇದ್ದರೆ ಮುಂದೆ ಬರ್ತಾರೆ. ಸಾಮಾನ್ಯವಾಗಿ ಹಳ್ಳಿ ಮಕ್ಕಳಲ್ಲಿ ತುಂಬ ಟ್ಯಾಲೆಂಟ್ ಇದೆ. ಇವಾಗ ಹನುಮಂತ ಆಗಿರ್ಬೋದು, ಅವನು ಪಾಪ ಹೊರಗಡೆ ಕುರಿ ಮೇಯಿಸ್ಕೊಂಡಿದ್ದಂಥ ಹುಡುಗ ಎಲ್ಲದರಲ್ಲೂ ಮುಂದೆ ಬಂದು ಒಂಥರ ಅಡವಿನ ಒಳಗಡೆ ಒಂದು ಏನಂತ ಹೇಳ್ಬೇಕು ಅದನ್ನಂದರೆ, ಅಡವಿ ಒಳಗಡೆ ಒಳ್ಳೆ ಒಂದು ಕಲಾವಿದರನ್ನ ಆರಿಸ್ದಂಗೆ ಆಗುತ್ತದು. ಹಾಗಾಗಿ ಅವ್ರವ್ರ ಪ್ರತಿಭೆನ ಅವರೇ ತೋರಿಸ್ಕೊಂಡು ಮುಂದೆ ಬಂದರು. ಅವರು ಯಾರನ್ನೂ ಇವ್ರನ್ನ ಬಡವ್ರ ಮಗ ಅಂತ ಅಂದ್ಬಿಟ್ಟು ಹೋಗಿ ಮನೇಲಿ ಇದ್ದವನ್ನ ಕರ್ಕೊಬಂದು ಫಿನಾಲೆಗೆ ಸೇರಿಸ್ಕೊಂಡು ಬಿಗ್ ಬಾಸ್ಗೆ ಸೇರಿಸ್ಕೊಳ್ಳಿಲ್ಲ. ಇವನು ಪಾಪ ಸತತವಾಗಿ ತುಂಬ ವರ್ಷದಿಂದ ಶ್ರಮಪಟ್ಟು ಕಷ್ಟಕ್ಕೆ ತಕ್ಕಂಗೆ ಅವನು ಇದರಲ್ಲೂ ನಾನು ಏನೋ ಒಂದು ಮಾಡಬೇಕು ಅಂತ ಅಂದ್ಬಿಟ್ಟು ಹೋದ. ಅವನ ಒಂದು ಅನಿಸಿಕೆಗೆ ಅಭಿಪ್ರಾಯಕ್ಕೆ ದೇವರೂ ಸಹ ವರನ ಕೊಟ್ಟ. ಮತ್ತು ಅವನಲ್ಲಿ ಪ್ರತಿಭೆ ಇತ್ತು. ಯಾರನ್ನು ಇವಾಗ ಕೆಲವರಲ್ಲಿ ಏನು ಹುಡುತ್ತೆ ಅಂತಂದರೆ, ಈ ಥರ ಬಡವ್ರ ಮಕ್ಕಳು ಗೆಲ್ಲಲಿ ಅಂತ ಅಂದಾಗ ಕೆಲವರೆಲ್ಲ ಎಲ್ಲೋ ಸಿಂಪತಿ ಮೇಲೆ ಗೆದ್ದಿರ್ಬೋದೇನೋ ಅಂತ ಅನ್ನುವಂಥ ಅಭಿಪ್ರಾಯ ಬರುತ್ತೆ. ಅವನೆಲ್ಲೂ ನಾನು ಬಡವ, ನನ್ನ ತೀರ ನಿರ್ಗತಿಕ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ಅವ್ನು ಶ್ರಮ ಪಟ್ಟ. ಅದರ ಬಡವ್ರ ಮಕ್ಕಳಿಗೆ ಅದೊಂದು ಛಲ ಇರುತ್ತೆ. ನಾನು ಏನರಲ್ಲಾದರೂ ನಾನು ಬರಲೇಬೇಕು, ಮುಂದೆ ನನ್ನ ಜೀವನನ ಸರಿ ಮಾಡ್ಕೋಬೇಕು, ನನ್ನ ಹಸುವನ್ನ ನೀಗಿಸ್ಬೇಕು, ನನ್ನ ತಂದೆ ತಾಯಿ ಆಗಿರ್ಬೋದು, ನನ್ನ ಅಣ್ಣ ತಮ್ಮ ಅಕ್ಕ ತಂಗಿರನ್ನ ನಾನು ಈ ಬಡತನದಿಂದ ಹೊರಗಡೆ ಕರ್ಕೊಬರ್ಬೇಕು ಅನ್ನೋ ಛಲ ಇರುತ್ತೆ. ಹಂಗಾಗಿ ಬಡವ್ರ ಮಕ್ಕಳು ಅಲ್ಲಿ ಹಠ ಛಲ ಇದ್ದು ಅವರು ಒಂದು ಗುರಿನ ಮುಟ್ಟಬೇಕು ಅನ್ನೋ ಅದು ಖಂಡಿತ ಇರುತ್ತೆ ಅವರಲ್ಲಿ. ಅದನ್ನು ಬಿಟ್ಬಿಟ್ಟು ಅವನ ಬಡವ್ರ ಮಗ ಗೆದ್ದ, ಬಡವ್ರ ಮಕ್ಕಳು ಬರಲಿ ಅನ್ನೋದು ಅದು ಒಂದು ಚೂರು ಸರಿ ಇಲ್ಲ. ಅವನ ಕಲೆಯಲ್ಲಿ ಬಡತನ ಇಲ್ಲ, ಅವನು ಗೆದ್ದಿದ್ದಾನೆ. ಅದರಲ್ಲಿ ಮತ್ತೆ ಅಶ್ವಿನಿ ಗೌಡನ ಬಗ್ಗೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಅವನು ಗೆದ್ದಿದ್ದಾನೆ. ಅವನು ಯಾರನ್ನೂ ನಾನು ಇಂಥವರು ನನಗೆ ಸಮಸ್ಯೆ ಮಾಡಿದ್ರು ಅಂತ ಅವನೆಲ್ಲೂ ಹೇಳ್ಕೊಳ್ತಾ ಇಲ್ಲ. ಆದರೆ ಈ ಮಾಧ್ಯಮದವರಂತೂ ಚುಚ್ಚಿ ಕಡ್ಡಿನ ಗಾಯನ ದೊಡ್ಡದು ಮಾಡ್ತಾರೆ. ಎಲ್ಲೂ ಅಷ್ಟೇ ಅವರು ಕೆಲವರೆಲ್ಲ ಮಾಧ್ಯಮದಿಂದನೇ ಎಷ್ಟು ಸಮಸ್ಯೆ ಆಗ್ತಾ ಇದೆ. ಪ್ರತಿಯೊಂದು ಅವ್ರ ಜೀವನದಲ್ಲಾಗಿರ್ಬೋದು, ಒಂದು ಸಂಸಾರದಲ್ಲಾಗಿರ್ಬೋದು, ಮಾಧ್ಯಮದಿಂದನೇ ಕೆಲವೊಂದೊಂದು ಸಮಸ್ಯೆಗಳು ಉಂಟಾಗ್ತವೆ. ಒಳ್ಳೆ ಥರದಲ್ಲಿ ಮಾಡಿರಿ, ನೀವು ಒಳ್ಳೆ ಥರದಲ್ಲಿ ವಿಡಿಯೋ ಮಾಡಿರಿ. ಸಿಗೋದಿದ್ರೆ ನಿಮಗೆ ಸಿಕ್ಕುತ್ತೆ. ಏನು ಸಿಗಬೇಕೋ ಅದು ನಿಮಗೆ ಸಿಕ್ಕುತ್ತೆ. ಅಂಥದ್ರಲ್ಲಿ ಈಗ ಅಶ್ವಿನಿ ಗೌಡ ಬಗ್ಗೆ ಪಾಪ ಅವನು ಮಾತಾಡ್ಸಿದ್ರು ಸಹ ಏನೋ ನಾವು ಒಳಗಡೆ ಚೆನ್ನಾಗೇ ಇದ್ವಿ, ಅದೇನಕ್ಕೆ ಹೇಳಿದ್ರು ಅವರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಎಂಥವ್ರಿಗೂ ಅಷ್ಟೇ ಸೋತಾಗ ಅವ್ರಿಗೇನು ದುಡ್ಡಿನ ಅವಶ್ಯಕತೆ ಇಲ್ಲಿ ಫಿನಾಲೆನಲ್ಲಿ ನಾನು ಗೆದ್ಕೊಂಡು ಹೋಗಿ ಏನೋ ನಾನು ಜೀವನದಲ್ಲಿ ನಾನು ಒಂದು ಮೇಲೆ ಬರಬೇಕು ಅನ್ನೋಂಥ ಉದ್ದೇಶ ಅಶ್ವಿನಿ ಗೌಡ ಅವ್ರಿಗೇನಿಲ್ಲ. ಅವ್ರಿಗೆ ಆಲ್ರೆಡಿ ದೇವರು ಚೆನ್ನಾಗೇ ಇಟ್ಟಿದ್ದಾನೆ, ಚೆನ್ನಾಗೂ ಕೊಟ್ಟಿದ್ದಾನೆ. ಆದ್ರೂ ಇವಾಗೂ ಅವ್ರಿಗೆ 38 ಲಕ್ಷ ಬಂದಿದೆ. ಅವ್ರಿಗೂ ಏನೋ ಒಂದು 12 ಲಕ್ಷ ಡಿಫ್ರೆನ್ಸ್ ಇರ್ಬೋದು. ಅಷ್ಟರಲ್ಲೇ ದುಡ್ಡಿನ ಇದು ಏನೂ ಇಲ್ಲ.
ಗೆದ್ದು ಅವರು ಅಷ್ಟೊಂದು ಸೆಲೆಬ್ರಿಟಿ ಆಗಿ ಪ್ರತಿಯೊಂದು ಫಿಲಮಲ್ಲಿ ಅದರಲ್ಲೆಲ್ಲ ಬಂದು ಮತ್ತೆ ಸ್ವಲ್ಪ ರಾಜಕೀಯದಲ್ಲಿ ಅವ್ರನ್ನ ಗುರುತಿಸ್ಕೊಂಡಿರೋದಕ್ಕೋಸ್ಕರ ಅವ್ರಿಗೆಲ್ಲ ಒಂಚೂರು ನೋವಾಗಿರ್ಬೋದೇನೋ, ಅದಕ್ಕೆ ರಾಜಕೀಯ ಕೈವಾಡ ಅಂತ ಹೇಳ್ತಾರೆ. ಅದನ್ನ ಅಷ್ಟನ್ನೇ ತಗೊಂಡು ಅಶ್ವಿನಿ ಗೌಡನ್ಗೂ ಒಂಥರ ಅವರಲ್ಲಿ ಮನಸ್ತಾಪ ಏನೂ ಇಲ್ಲ. ಗಿಲ್ಲಿ ನಟ ಆಗಲಿ ಅಶ್ವಿನಿ ಅವ್ರ ಬಗ್ಗೆ ಏನು ಕೆಟ್ಟದಾಗಿ ಮಾತಾಡಿಲ್ಲ, ಅವರು ಗಿಲ್ಲಿ ನಟನ ಬಗ್ಗೆ ಅಶ್ವಿನಿ ಗೌಡನು ಮಾತಾಡಿಲ್ಲ. ಆದರೆ ಈ ಮಾಧ್ಯಮದವರು ಏನೇನೋ ಸೃಷ್ಟಿಸಿ ಅವರಿಬ್ಬರ ಮಧ್ಯದಲ್ಲಿ ಜಗಳನ ತಗೊಬಂದು ಇಡೋ ಥರ ಮಾಡ್ತಾರೆ. ಅದು ಜಗಳ ಇವರು ಹಾಡಲ್ಲ, ಅದೊಂಥರ ದ್ವೇಷಕ್ಕೆ ಕಾರಣ ಆಗಿ ಮುಂದೆ ಇವಾಗಿನ ಸಿಚುವೇಶನಲ್ಲಿ ಯಾವ್ಯಾವ ಪರಿಣಾಮ ಬೀರುತ್ತೋ ಹಾಗಾಗಿ ಯಾರನ್ನೂ ದ್ವೇಷ ಥರ ಯಾರೂ ಅಲ್ಲಿಂದ ಬಂದವರು ಯಾರೂ ಮಾತಾಡ್ತಾ ಇಲ್ಲ. ಅದರೊಳಗಡೆ ಆ ರಕ್ಷಿತಾ ಹುಡುಗಿ ಮಾತ್ರ ಒಂಥರ ಅವ್ರವ್ರ ಬಗ್ಗೆನೇ ಕೋಪ ಬರೋಂಗೆ ಹೇಳುತ್ತೆ. ಅಷ್ಟು ಬಿಟ್ಟರೆ ಬೇರೆ ಯಾರು ಒಬ್ಬರ ಬಗ್ಗೆ ಒಬ್ಬರು ಅಷ್ಟೊಂದು ಕೆಟ್ಟದಾಗಿ ಹೇಳ್ತಾ ಇಲ್ಲ. ಮಾಧ್ಯಮದವರು ಅದನ್ನು ಹೇಳೋದು ಪಾಪ ಅವನಿಗೆ ಇವಾಗ 1 ಕೋಟಿನೇ ಎಲ್ಲ ಕಡೆಯಿಂದನೂ ಸಹ ಈ ಮಾಧ್ಯಮದವರಾಗಿರ್ಬೋದು ಮತ್ತು ಅಡ್ವರ್ಟೈಸವರಾಗಿರ್ಬೋದು ಇದು ಸಾಯಿಗೌಡ್ರು ಯಾವುದೋ ಒಂದು ಆಗಿರ್ಬೋದು, ಎಷ್ಟೇ ಕೊಟ್ರು ಸಹ 1 ಕೋಟಿ ಬಂದ್ರೂ ಅವನ ಜೀವನ ಇನ್ನೂ ತುಂಬ ಇದೆ. ಅವನಿಗೆ ಇವಾಗೂ 25-26 ವರ್ಷದ ಹುಡುಗ, ಇವಾಗ ಸೆಂಚುರಿ ಬಾರಿಸಿದ್ದಾನೆ, ಇನ್ನೂ ತುಂಬ ಇದೆ ಅವನಿಗೆ. ಇನ್ನು ಮದುವೆ ಆಗಬೇಕು, ಜೀವನದಲ್ಲಿ ಬೆಳಿಬೇಕು, ಬೇಕಾದಷ್ಟಿದೆ. ಅದರಲ್ಲಿ ಈ ಥರ ಕೆಂಟಿ ಜನ ಜಾಸ್ತಿ. ಇವಾಗ ಹನುಮಂತ ಅನ್ನೋ ಹುಡುಗ ಗೆದ್ದ, ಅದಕ್ಕೆ ಇಷ್ಟೊಂದು ಅದ್ದೂರಿ ಯಾರು ಮಾಡಿದ್ರು? ಏನಕ್ಕೆ ಅದ್ದೂರಿ ಮಾಡಿ ಅವ್ರನ್ನ ಒಂಥರ ಹಿಂಸೆಗೆ ತಗ್ಲಾಕ್ತೀರಾ? ಸಾಮಾನ್ಯ ಜನದ ಜೊತೆ ಈ ಥರ ಎಲ್ಲ ಮಾಡಿದಾಗ ಸಾಮಾನ್ಯ ಜನದ ಜೊತೆ ಬೆರೆಯೋಕ್ಕಾಗಲ್ಲ, ಓಡಾಡೋಕ್ಕಾಗೋದಿಲ್ಲ. ಏನೋ ಒಂಥರ ಮುಜುಗರ. ಆ ಮುಜುಗರನ ಇವರೇ ತಂದು ಕೊಟ್ಬಿಟ್ಟು ಕೂರಿಸ್ಬಿಡ್ತಾರೆ. ಇದು ಅಂತ ಚೆನ್ನಾಗಿರೋದಿಲ್ಲ. ಫಸ್ಟು ಬಡವ್ರ ಮಕ್ಕಳು ಗೆಲ್ಲಿ ಅನ್ನೋದನ್ನ ಬಿಡ್ರಿ. ಇದು ಸೊಗಡು ಬೆಳೀಲಿ ಅಂತ ಅಂದಾಗ ಹಳ್ಳಿ ಮಕ್ಕಳು ಏನಾದರೂ ಇದೇ ಥರ ಮಾಡಿ ಮುಂದೆ ಬರಲಿ, ಎಲ್ಲ ಥರದಲ್ಲೂ ಬರಲಿ. ಬರೀ ಬಿಗ್ ಬಾಸಲ್ಲಿ ಅಂತ ಹೇಳ್ತಾ ಇಲ್ಲ, ಎಲ್ಲ ಥರದಲ್ಲೂ ಬಡವ್ರ ಮಕ್ಕಳು ಗೆಲ್ಲಬೇಕು, ಶ್ರೀಮಂತರ ಮಕ್ಕಳು ಒಳ್ಳೇದೇ ಗೆಲ್ಲಬೇಕು. ಅವ್ರವ್ರ ಪ್ರತಿಭೆನ ಅವರು ತೋರಿಸ್ಬೇಕಷ್ಟೆ. ಇದರಲ್ಲಿ ಬಡವ ಬಲಿಗ ಅನ್ನೋವಂಥದ್ದು ಹೊರಡೇ ಇಲ್ಲ. ಬಲಗಾರರ ಮಕ್ಕಳೇನು ಪಾಪ ಸುಮ್ಮನೆ ಪೋಲಿ ಆಗಿರೋರನ್ನ ತಗೊಬಂದು ಕೂರಿಸ್ಬಿಟ್ಟು ಗೆಲ್ಲಿಸ್ಬಿಡಲ್ಲ ಯಾರನ್ನು. ಬಡವ್ರ ಮಕ್ಕಳು ಮನೆಯಲ್ಲಿ ಕೂತಿರೋರನ್ನ ಕರ್ಕೊಬಂದು ಯಾರನ್ನು ಫಿನಾಲೆನಲ್ಲಿ ಕರ್ಕೊಬಂದು ವಿನ್ನರ್ನ ಮಾಡಿಬಿಡೋದಿಲ್ಲ. ಅವ್ರವ್ರ ಟ್ಯಾಲೆಂಟಿಗೆ ತಕ್ಕಾಗಿ ಪ್ರತಿಫಲ ಬರುತ್ತೆ. ಅದನ್ನು ಆ ಥರ ಹೇಳೋದನ್ನು ನೀವು ಇದು ಮಾಡಿರಿ. ಯಾವಾಗೂ ಅಂದರೆ ಇನ್ಸಲ್ಟ್ ಆಗುತ್ತೆ, ಅವ್ರಿಗೂ ಇನ್ಸಲ್ಟ್ ಆಗುತ್ತೆ. ಯಾರಾದರೂ ಒಬ್ಬರು ಹೊಟ್ಟೆ ಕಿಚ್ಚಿಗೆ ನೀನೇನು ಅಂತ ಮಾಡಿಲ್ಲ, ನೀನು ಬಡವನ್ನ ಸಿಂಪತಿಯಿಂದ ಕೊಟ್ಟಿರ್ಬೋದು ಅಂದಾಗ ಅವ್ರಿಗೂ ಹರ್ಟ್ ಆಗುತ್ತೆ. ಆ ಹರ್ಟ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರ ಮನಸ್ಥಿತಿನ ಯಾರು ಕೆಡಿಸೋದು ಅಂತ ಏನು ಚೆನ್ನಾಗಿರೋದಿಲ್ಲ. ನಂಗೆ ಅದಕ್ಕೆ ಮನೆಯಿಂದ ನೋಡಿ ಏನಕ್ಕೆ ಈ ಥರ ಮಾಡ್ತಾರೆ ಏನಕ್ಕೆ ಇವ್ರು ಅಂತಾರೆ. ನಮ್ಮೂರು ಪಕ್ಕದ ಊರು ಹುಡುಗನೇ ಅವನು, ನಮ್ಮ ಜಾತಿ ಹುಡುಗನೇ, ನಮಗೂ ಖುಷಿ ಅವ್ನು ಗೆದ್ದಿರೋದ್ರಿಂದ. ನಾವು ಈ ಕ್ರೌಡ್ ಎಲ್ಲ ಕಡಿಮೆ ಆದಮೇಲೆ ಒಂದ್ಸರಿ ಹೋಗಿ ನಮ್ಮೂರ ಹತ್ರನೇ, ಹಂಗಾಗಿ ನಾನು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ಅದಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡಿದೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.